ಮುಗಿದು ನಮ್ಮ ಕಸದ ಬಿಟ್ಟು ಹಿಂದೆ ಏನಿತ್ತು ಬರೀ ಇದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಸರ್ಕಾರ ಕೊಟ್ಟಿತ್ತು. ಇವರೆಲ್ಲ ಹೊಸದಾಗಿ ಬಂದು ಈಗ ನನ್ನ ಹತ್ರ ಎಲ್ಲ ರಾತ್ರಿ ಕೆಲವರೆಲ್ಲ ಬಂದು ಹಾಕೊಂಡಿದ್ದಾರೆ. ಇವರಿಗೆಲ್ಲ ವೋಟರ್ ಲಿಸ್ಟ್ ಇದೆ, ಅಕ್ಕಪಕ್ಕದಲ್ಲಿ ವೋಟರ್ ಲಿಸ್ಟ್ ಇದೆ. ಈ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ಯಾರು ವೋಟರ್ ಲಿಸ್ಟ್ ಕೂಡ ಹೋಗಲ್ಲ. ಇವ್ರಿಗೆ ತಿಳಿಸಿದ್ದಾರೆ ತೆಗಿತೀವಿ ಅಂತ. ಅವರು ನಮ್ಗಿಲ್ಲೇ ಕನ್ಫರ್ಮ್ ಮಾಡ್ಕೊಡಿ ಅಂತ ಇವರೆಲ್ಲ ಹೇಳಿದ್ದಾರೆ. ಇದು ರೆಗ್ಯುಲರ್ ಆಗಿ ನಡೀತದೆ. ಸ್ಥಳೀಯ ಶಾಸಕರು ಕೂಡ ಇದ್ರ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಅವರು ಇದನ್ನ ನಾವು ಈ ರೀತಿ ರೆಗ್ಯುಲೈಸ್ ಮಾಡೋಕ್ಕಾಗಲ್ಲ ಇಲ್ಲಿ ಅಂತ ತಿಳಿಸಿದ್ದಾರೆ. ಯಾಕೆಂದ್ರೆ ಇಲ್ಲಿ ನೀವು ನೋಡಿದ್ರಲ್ಲ, ಲೀಚೆಟ್ ಬಿಟ್ಟು ಗುಂಡಿ, ಕಸದ ಗುಂಡಿ ಎಲ್ಲ ಇತ್ತು, ಅದ್ರ ಮೇಲೆಲ್ಲ ಕಟ್ಕೊಂಡಿದ್ದಾರೆ. ಆರೋಗ್ಯ ದೃಷ್ಟಿ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಕೆಲವರೆಲ್ಲ ರಾಜಕೀಯ ಬೆರೆಸ್ತಾ ಇದ್ದಾರೆ. ರಾಜಕೀಯ ಎಲ್ಲ ಬೆರೆಸ್ತಾ ಇದ್ದಾರೆ. ಕೇರಳ ಸಿಎಂ ಆಗಿ ಕೆಲವರು ಕಮ್ಯುನಿಸ್ಟ್ ಅವರು ಎಲೆಕ್ಷನ್ ಇದರಿಂದ ಮೈನಾರಿಟೀಸ್ಗೆ ಸಿಂಪತಿ ತೋರಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಮೈನಾರಿಟೀಸ್ ಬಂದ ತಕ್ಷಣ ನನಗೆ ಜೈಕಾರ ಹೇಳ್ತಾ ಇದ್ದಾರೆ. ಯಾರು ತಪ್ಪು ಮಾಡಿದ್ರೆ ಅವರು ನಾವು ಸಹಾಯ ಮಾಡೋದಿಲ್ಲ ಅನ್ನೋದು ಅವ್ರು ಭರವಸೆ ಇದ್ರೆ ಅವ್ರು ಧಿಕ್ಕಾರ ಕರಿಬೇಕು. ಅವರೆಲ್ಲ ಜೈಕಾರ ಹೇಳ್ತಾ ಇದ್ದಾರೆ. ನಾವು ಅವ್ರಿಗೂ ಕೂಡ ಯಾರು ಇದಕ್ಕೆ ಅರ್ಹರಿದ್ದಾರೆ, ಯಾರು ಮನೆ ಇಲ್ಲ, ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಇಲ್ಲಿ ಕೆಲವರೆಲ್ಲ ದುಡ್ಡು ಕಾಸು ಇಸ್ಕೊಂಡು ಕೂಡ ಇಲ್ಲೆಲ್ಲ ಇಲ್ಲಿಗಲ್ ಆಗಿ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರು ನಗರನ ನಾವು ಯಾವತ್ತೂ ಕೂಡ ಇದನ್ನ ಬೇರೆ ರಾಜ್ಯಗಳಲ್ಲಿ ಇದನ್ನ ಸ್ಲಮ್ಗಳು ಕ್ರಿಯೇಟ್ ಮಾಡಲಿಕ್ಕೆ ಆಗುತ್ತೆ. ಟೆಂಪ್ರರಿ ಸುಮ್ಮನೆ ಬಂದು ಹಾಕೊಂಡು ಕೂತಿದ್ದಾರೆ, ತಿಳಿಸಿದ್ದಾರೆ. ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. ಇದು ರೆಗ್ಯುಲರ್ ಆಗಿ ನಡೀತಾ ಇರ್ತದೆ. 15 ದಿನಕ್ಕೆ ಒಂದ್ಸತಿ ಈ ರೀತಿ ಎಲ್ಲ ಆಕ್ಷನ್ ಎಲ್ಲ ಕಡೆನೂ ಬೆಂಗಳೂರಲ್ಲಿ ಮಾಡ್ತಾ ಇರ್ತಾರೆ. BDO ಮಾಡ್ತಾ ಇರ್ತದೆ, ಕಾರ್ಪೊರೇಷನ್ ಮಾಡ್ತಾ ಇರ್ತದೆ. ರೆಗ್ಯುಲರ್ ಪ್ರೊಸೀಜರ್ ಇದರಲ್ಲಿ ಸರ್ಕಾರಿ ಆಸ್ತಿ ಇರ್ತದೆ. ನೀವು ನೋಡಿದ್ರೆ ಇಲ್ಲಿ ಕಾಂಪೌಂಡ್ ನೋಡಿದ್ರಿ. ಈ ಕಾಂಪೌಂಡ್ ಇವತ್ತೇನು ಹಾಕಿಲ್ಲ. ಈ ಕಾಂಪೌಂಡ್ ಸುಮಾರು ಹಿಂದೆನೆ ಯಾವಾಗಾರಿ ಕಾಂಟ್ರಾಕ್ಟರ್ ಕರೆದಿರೋದಕ್ಕೆ ಕಾಂಪೌಂಡ್ 2 ವರ್ಷದಿಂದನೇ ಅದಕ್ಕೆ ಕರೆದು ಕಾಂಪೌಂಡ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಗ ಸ್ವಲ್ಪ ಎಲ್ಲ ಜಾಸ್ತಿ ಹಾಕೊಂಡು ಬಂದಿದ್ದಾರೆ. ಕಾನೂನು ಪ್ರಕಾರ ಅವ್ರು ಮಾಡಿದ್ದಾರೆ. ಬಟ್ ಯಾರಿಗೆ ಅನ್ಯಾಯ ಆಗಿದೆ, ಅಕಸ್ಮಾತ್ ಯಾರಿಗಾರು ಜಾಗ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರದಲ್ಲಿ ಒಂದು ಪಾಲಿಸಿ ಇದೆ. ಅವ್ರಿಗೆಲ್ಲ ಮನೆ ಸೈಟ್ಗಳು ಕೊಡುವಂಥದ್ದು. ಈಗ ಚೀಫ್ ಮಿನಿಸ್ಟರು ನನ್ನ ಕರೆದಿದ್ದಾರೆ ಮೀಟಿಂಗ್ಗೆ. ನಾನೇ ಅದಕ್ಕೆ ಬೆಳಗ್ಗೆ ಕರೆದಿದ್ರು. ನಾನು ಕಾರವಾರ ಹೋಗಿದ್ದೆ, ಅಲ್ಲಿ ಕರಾವಳಿ ಉತ್ಸವಕ್ಕೆ ಹೋಗಿದ್ದೆ. ನಾನು ಚೀಫ್ ಮಿನಿಸ್ಟರ್ ಹೇಳ್ಬಿಟ್ಟು CM ಇಬ್ರು ಹೋಗಬೇಕಾಗಿತ್ತು. ನಾನು ಹೋಗಿದ್ದೆ. ಅದಕ್ಕೆ ಮುಂಚಿತವಾಗಿ ನಾನೇ ಕಣ್ಣಲ್ಲಿ ನೋಡ್ಬೇಕು. ಯಾಕೆಂದ್ರೆ ಸೀಯಿಂಗ್ ಇಸ್ ಬಿಲೀವಿಂಗ್. ಕಣ್ಣಲ್ಲಿ ನೋಡಿದಾಗ ಮಾತ್ರ ನಮಗೆ ಕೆಲವು ವಿಚಾರ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ನಾನೇ ಏರ್ಪೋರ್ಟಿಂದ ನೇರವಾಗಿದ್ದೆ, ಬಂದಿದ್ದೀನಿ. ಸಾರ್ಟ್ ಔಟ್ ಮಾಡೋಣ. ಸರ್, ಯಾರು ಸರ್ ದುಡ್ಡು ತಗೊಂಡಿರೋಂತಕ್ಕಂಥವ್ರು ಯಾರು ಸರ್? ನೀವು ಹೇಳಿದ್ರೆ ಪಬ್ಲಿಕ್ ಎಲ್ಲ ಹೇಳಕ್ಕಾಗಲ್ಲ. ನಮ್ಮ ಹತ್ರ ಇನ್ವೆಸ್ಟಿಗೇಷನ್ ಇದೆ. ಪ್ರತಿ ವಾರ ಪ್ರತಿ ವರ್ಷದ್ದು ಕೂಡ ಗೂಗಲ್ ಇಮೇಜಸ್ ಎಲ್ಲ ಇದೆ. ಅದೆಲ್ಲ ನಾನೆಲ್ಲ ಬಿಡುಗಡೆ ಮಾಡ್ತೀನಿ. ಖಂಡಿತ ಅವರೆಲ್ಲ ಬರ್ಕೊಡ್ತಾರೆ. ಯಾರು ಬರ್ಕೊಡ್ಬೇಕು, ಯಾರು ಇದಕ್ಕೆ ಇಲ್ಲಿ ಅಗ್ರಿಮೆಂಟ್ ಕಾಪಿನೂ ಇದೆ. ಗೌರ್ಮೆಂಟ್ ಜಾಗಕ್ಕೆ ಮಾಡಿದಂತ ಅಗ್ರಿಮೆಂಟ್ ಜಾಗ ಇಲ್ಲಿ 10,000 ಇಟ್ಕೊಂಡು ಸ್ವಂತ ಆಸ್ತಿ ತರ ಕೊಟ್ಟಿರೋ ಅಗ್ರಿಮೆಂಟ್ ಕಾಪಿನೂ ಅದೇ 1 ಲಕ್ಷ 2 ಲಕ್ಷ ಇಬ್ಬರು ವ್ಯಕ್ತಿಗಳು 1.5-2 ಲಕ್ಷ ತೆಗೆದುಕೊಂಡು ನಮ್ಮ ಹತ್ರ ಸೈಟ್ ಅನ್ನ ಕೊಟ್ಟಿದ್ದಾರೆ. 23-24ರಲ್ಲಿ ಅಂತ ಹೇಳಿ ಮಹಿಳೆಯರು ಹೇಳಿದಾರಲ್ಲ, 1.5 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಗಮ್ಮತ್ತು ಉಸಿರು ಮಾಡಿದ್ದಾರೆ. ಅದಕ್ಕೆಲ್ಲ ಅವ್ರದ್ದೆಲ್ಲ ಅವ್ರ ಹೆಸರುಗಳೆಲ್ಲ ದಾಖಲೆಗಳೆಲ್ಲ ನಾವು ತೆಗೆದುಕೊಳ್ತೀವಿ. ಈ ರೀತಿ ಲ್ಯಾಂಡ್ ಗ್ರಾಬರ್ಸ್ಗೆಲ್ಲ ಬೆಂಗಳೂರಲ್ಲಿ ಅವಕಾಶ ಕೊಡೋಕ್ಕಾಗಲ್ಲ. ಸೊ ಬಟ್ ಯಾರು ಬಡವರಿದ್ದಾರೆ ಖಂಡಿತ ಅವ್ರಿಗೆ ಸಹಾಯ ಮಾಡಬೇಕು. ಅದನ್ನೆಲ್ಲ ನಾವು ನೋಡಿ ನಾವು ಮಾಡ್ತೀವಿ. ನಾನು ವೋಟರ್ ಲಿಸ್ಟ್ನೆಲ್ಲ ತೆಗೆದು ನೋಡಿದೆ, ಕಾಪಿಗಳನ್ನ ತೆಗೆದುಕೊಂಡಿದ್ದೀನಿ. ಈ ಪಕ್ಕದ ನಂಬರ್ಗಳಲ್ಲಿ ಕೆಲವರೆಲ್ಲ ವಾಸವಾಗಿದ್ದವರೆಲ್ಲ ಇದ್ದಾರೆ. ಅವರು ಅಲ್ಲಿ ಅಡ್ರೆಸ್ ಇದೆ, ಇಲ್ಲಿ ಅಡ್ರೆಸ್ ಇದೆ, ಈ ನಂಬರ್ ಅಡ್ರೆಸ್ ಏನಿಲ್ಲ. ಇದನ್ನು ನಾವು ನೋಡ್ತೀವಿ. ಸೊ ನಮ್ಮ ಸ್ಥಳೀಯ ಮುಖಂಡರುಗಳು ಕೂಡ ಇದ್ರ ಬಗ್ಗೆ ಬೇಕಾದಷ್ಟು ಜನ ಇದ್ರ ಬಗ್ಗೆ ವಿಚಾರ ಎಲ್ಲ ತಿಳಿಸಿದ್ದಾರೆ. ಯಾರು ನ್ಯಾಯ ನಿಜವಾದ
ತೊಂದರೆ ಆಗಿದೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ಸರ್, ಈಗ ಮಾಡಿ. ಬೇರೆಯವರು ರಾಜಕಾರಣ ಇಲ್ಲಿ ಮಾಡೋದು, ಕೇರಳ ಅವರೆಲ್ಲ ರಾಜಕಾರಣ ಮಾಡ್ಬೇಕು. ಅಲ್ಲ ಸರ್, ಟೋಟಲ್ ಈಗ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದ್ ರೀತಿ ಮುಜುಗರ ತರೋದಕ್ಕೆ ಮುಜುಗರನೂ ಇಲ್ಲ, ಯಾವ ಮುಜುಗರನೂ ಇಲ್ಲ. ಬೆಂಗಳೂರು ನಗರದ ಸ್ವಚ್ಛತೆನ ನಾವು ಕಾಪಾಡಬೇಕು, ಕಾನೂನು ಕಾಪಾಡಬೇಕು. ಯಾರೆಲ್ಲ ಬಂದವರೆಲ್ಲ ಇಲ್ಲಿಗೆಲ್ಲ ನಾವೆಲ್ಲ ಆ ಥರ ಹಾಕಕ್ ಬಿಡಕ್ಕಾಗಲ್ಲ. ಪ್ರತಿಯೊಂದಕ್ಕೂ ದಾಖಲೆ ಇರಬೇಕು, ಯಾವ ಮುಜುಗರನೂ ಇಲ್ಲ. ಈಗ ನಿಮ್ಮ ಮನೆ ಮುಂದೆ ಬಂದು ಯಾರು ಬಂದು ಪಕ್ಕದಲ್ಲಿ ಹಾಕೋಬಿಟ್ರೆ ನಿಮ್ಗೆ ಬಿಟ್ಬಿಡ್ತೀರಾ ನೀವು? ಇದು ಕಾರ್ಪೊರೇಷನ್ ಅವರು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು ಒಂದು ಅದಕ್ಕೆ ಅಂತ ಇಲಾಖೆ ಇಟ್ಟಿದ್ದೀವಿ. ಅದಕ್ಕೆ ಅವರು ಇಲ್ಲಿ ಅದನ್ನ ರಕ್ಷಣೆ ಮಾಡಕ್ಕೆ ಅರ್ಧ ಕಾಂಪೌಂಡ್ ಹಾಲೆ ಹಾಕಿದ್ದಾರೆ, ಇನ್ನು ಅರ್ಧ ಹಾಕ್ಬೇಕಾಗಿತ್ತು. ಅಷ್ಟರೊಳಗೆ ಅವ್ರಿಗೆಲ್ಲ ತಿಳಿಸೇ ಕೆಲಸ ಮಾಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.